ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ವ್ಯಾಸರ ಮೂಲಕ ಸಂಜೆಯ ಪುತ್ರ ಮರುತ, ಸುಹೋತ್ರ, ಶಿಬಿ ಮತ್ತೆ ರಾಮನು ಪರಲೋಕಕ್ಕೆ ಹೋಗುವ ವರ್ಣನೆ. ಈ ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಯುಧಿಷ್ಠಿರ ಹೇಳ್ತಾನೆ, ಮುನಿವರರೇ, ಪ್ರಾಚೀನ ಕಾಲದಲ್ಲಿ ಪುಣ್ಯಾತ್ಮರು, ಸತ್ಯವಾದಿಗಳು ಮತ್ತೆ ಗೌರವಶಾಲಿ ರಾಜಶ್ರೀಗಳ ಕರ್ಮಗಳ ವರ್ಣನೆಯನ್ನ ಮಾಡ್ತಾ ಮತ್ತೆ ನಿಮ್ಮ ಯಥಾರ್ಥ ವಚನಗಳಿಂದ ನನ್ನನ್ನ ಸಾಂತ್ವನಗೊಳಿಸಿ, ಅಂದ್ರೆ ಅವ್ರ ಬಗ್ಗೆ ಎಲ್ಲ ನೀವು ಹೇಳಿ ನನಗೆ ನೀವು ಸಾಂತ್ವನಗೊಳಿಸಿ, ಅಂದ್ರೆ ಸಮಾಧಾನ ಪಡಿಸಿ ಅಂತ ಕೇಳ್ಕೊಳ್ತಾನೆ. ಆಗ ವ್ಯಾಸರು ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಶೈಭ್ಯ ಅನ್ನುವಂತ ಒಬ್ಬ ರಾಜ ಇದ್ದ. ಅವನ ಮಗನ ಹೆಸರು ಸೃಂಜಯ ಅಂತನ್ಬಿಟ್ಟು. ಸೃಂಜಯ ಯಾವಾಗ ರಾಜ ಆಗ್ತಾನೋ ಆಗ ದೇವಋಷಿ ನಾರದ ಮತ್ತೆ ಪರ್ವತ, ಈ ಇಬ್ರು ಋಷಿಗಳ ಜೊತೆ ಅವನ ಮೈತ್ರಿ ಆಗತ್ತೆ, ಅಂದ್ರೆ ಅವರೆಲ್ಲ ಫ್ರೆಂಡ್ಶಿಪ್ ಆಗತ್ತೆ. ಒಂದು ಸಮಯದ ಮಾತಿದು. ಅವರಿಬ್ರು ಋಷಿಗಳು ರಾಜ ಸೃಂಜಯನನ್ನ ಭೇಟಿ ಮಾಡೋದಕ್ಕೋಸ್ಕರ ಅವನ ಮನೆಗೆ ಬರ್ತಾರೆ. ರಾಜ ಏನ್ ಮಾಡ್ತಾನೆ, ಅವರನ್ನ ವಿಧಿವತ್ತಾಗಿ ಅತಿಥಿ ಸತ್ಕಾರ ಮಾಡ್ತಾನೆ. ಅವರು ಕೂಡ ತುಂಬಾನೇ ಸಂತೋಷ ಪಟ್ಕೊಂಡು ಪ್ರಸನ್ನತೆಯಿಂದ ಸುಖವಾಗಿ ಅಲ್ಲೇ ಇರ್ತಾರೆ. ಸೃಂಜಯನಿಗೆ ಮಗನ ಅಭಿಲಾಷೆ ಇರುತ್ತೆ. ಅವನು ತನ್ನ ಶಕ್ತಿಯ ಅನುಸಾರ ಬ್ರಾಹ್ಮಣರ ಸೇವೆ ಬಹಳ ಮಾಡ್ತಾನೆ. ಆ ಬ್ರಾಹ್ಮಣರು ವೇದಾಂಗವನ್ನ ತಿಳ್ಕೊಂಡಿದ್ದಂಥವ್ರು, ಮತ್ತೆ ತಪ ಮತ್ತೆ ಸ್ವಾಧ್ಯಾಯದಲ್ಲಿ ತೊಡಗಿರುವಂಥವ್ರು. ರಾಜನ ಶುಶ್ರೂಷೆಯಿಂದ, ಅಂದ್ರೆ ರಾಜ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನಲ್ಲ, ಅದರಿಂದ ಅವರೆಲ್ಲ ಸಂತೋಷ ಪಟ್ಟು, ಆ ಇಬ್ರು ಬ್ರಾಹ್ಮಣರು ಕೂಡ ಬ್ರಾಹ್ಮಣರ ಸೇವೆ ಮಾಡಿದ್ದಕ್ಕೆ ಆ ಬ್ರಾಹ್ಮಣರೆಲ್ಲರಿಗೂ ಕೂಡ ತುಂಬಾ ಸಂತೋಷ ಆಗಿ ನಾರದರಿಗೆ ಹೇಳ್ತಾರೆ, ಭಗವಂತ, ನೀವು ರಾಜ ಸೃಂಜಯನಿಗೆ ಅವನಿಗೆ ಏನ್ ಇಷ್ಟ ಇದೆಯೋ, ಯಾವ ರೀತಿಯ ಮಗ ಬೇಕು ಅಂತ ಇಷ್ಟಪಡ್ತಾ ಇದ್ದಾನೋ ಅದಕ್ಕನುಸಾರವಾಗಿ ಅವನಿಗೆ ಒಬ್ಬ ಮಗನನ್ನ ಕೊಡಿ ಅಂತ ಕೇಳ್ಕೊಳ್ತಾರೆ. ಆಗ ನಾರದರು ತಥಾಸ್ತು ಅಂತ ಹೇಳಿ ಸೃಂಜಯನಿಗೆ ಹೇಳ್ತಾರೆ, ರಾಜರ್ಷಿಗಳೇ, ಬ್ರಾಹ್ಮಣರು ನಿಮ್ ಬಗ್ಗೆ ತುಂಬಾನೇ ಸಂತೋಷ ಪಟ್ಟಿದ್ದಾರೆ, ಮತ್ತೆ ನಿಮಗೆ ಮಗನನ್ನು ಕೂಡ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಕಲ್ಯಾಣವಾಗ್ಲಿ. ನೀವು ಯಾವ ರೀತಿ ಮಗನನ್ನ ಬಯಸ್ತಿರೋ ಅದಕ್ಕಾಗಿ ನೀವು ವರವನ್ನ ಕೇಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾರದರು ಈ ರೀತಿ ಹೇಳಿದಾಗ ರಾಜ ಕೈ ಜೋಡಿಸ್ಕೊಂಡು ಹೇಳ್ತಾನೆ, ಭಗವಂತ, ನಾನು ಯಾವ ರೀತಿ ಮಗನನ್ನ ಇಷ್ಟಪಡ್ತೀನಿ ಅಂತಂದ್ರೆ ಅವನು ಯಶಸ್ವಿ ಆಗಿರಬೇಕು, ತೇಜಸ್ವಿ ಆಗಿರಬೇಕು, ಮತ್ತೆ ಶತ್ರುಗಳನ್ನ ಧ್ವಂಸ ಮಾಡುವಂತವನಾಗಿರಬೇಕು, ಮತ್ತೆ ಅವನ ಮಲ ಮೂತ್ರ ಎಂಜಲು ಮತ್ತೆ ಬೆವರು ಕೂಡ ಸುವರ್ಣಮಯವಾಗಿರಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾನೆ. ರಾಜನಿಗೆ ಅಂಥದ್ದೇ ಒಬ್ಬ ಮಗ ಹುಡ್ತಾನೆ. ಅವನ ಮಗನ ಹೆಸರು ಸುವರ್ಣ ಸೀವಿ ಅಂತನ್ಬಿಟ್ಟು. ಪಡೆದಂತಹ ಆ ದಾನದಿಂದ ವರ ಪಡೆದಿರ್ತಾನಲ್ಲ, ರಾಜನ ಮನೆಯಲ್ಲಿ ನಿರಂತರವಾಗಿ ಧನ ಹೆಚ್ಚಾಗ್ತಾ ಇರತ್ತೆ. ಯಾವಾಗೂ ಅವನ ಮನೆಯಲ್ಲಿ ಹಣ, ಆಸ್ತಿ ಎಲ್ಲ ಚೆನ್ನಾಗಿರತ್ತೆ. ಅವನು ತನ್ನ ಮಹಲು, ಗೋಡೆಗಳು, ಕೋಟೆ, ಬ್ರಾಹ್ಮಣರ ಮನೆಗಳು, ಮಂಚ, ಹಾಸಿಗೆ, ರಥ, ಮತ್ತೆ ಅವನು ಅಡಿಗೆ ಮಾಡುವಂತ ಭೋಜನದ ಪಾತ್ರೆಗಳು, ಎಲ್ಲ ಸಾಮಗ್ರಿಗಳನ್ನು ಕೂಡ ಚಿನ್ನದಿಂದನೇ ಮಾಡಿಸ್ತಾನೆ. ಯಾಕಂದ್ರೆ ಅವನ ಹತ್ರ ಅಷ್ಟೊಂದು ಸಂಪತ್ತಿರುತ್ತಲ್ವಾ, ಅದಕ್ಕೋಸ್ಕರ. ಕೆಲವು ಕಾಲದ ನಂತರ ಮಹಲಿಗೆ ದರೋಡೆಕೋರರು ನುಗ್ತಾರೆ. ರಾಜಕುಮಾರ ಸುವರ್ಣ ಸ್ವೀವಿ ಇರ್ತಾನಲ್ಲ, ಅವನನ್ನ ಬಲವಂತವಾಗಿ ಎಳ್ಕೊಂಡು ಕಾಡಿಗೆ ಹೊರಟೋಗ್ತಾರೆ. ಸುವರ್ಣವನ್ನ ಪಡೆಯುವಂತ ಉಪಾಯ ಅವರಿಗೆ ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ, ಅದ್ ಹೇಗೆ ಪಡ್ಕೋಬೇಕು ಅವನ ಹತ್ರ ಸುವರ್ಣ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಆ ರಾಜ್ಕುಮಾರನನ್ನೇ ಕರ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಅವ್ರು ಅನ್ಕೊಂಡಿರ್ತಾರೆ, ಇವನ್ ಇರೋದ್ರಿಂದ ರಾಜನಿಗೆ ಇಷ್ಟೊಂದು ಸುವರ್ಣ ಸಿಗ್ತಾ ಇದೆ, ಅಂದ್ರೆ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಇದೆಲ್ಲ ಸಿಗ್ತಾ ಇದೆ. ಸೊ ಇವನ್ ಇದ್ರೆ ನಮಗೂ ಸಿಗುತ್ತೆ, ಇವನಿಂದಾನೇ ಬರ್ತಾ ಇರೋದ್ರಿಂದ ಇವನ್ ಒಳಗಡೆ ಅದಿದೆ ಅನ್ನೋ ರೀತಿ ಅವರು ಆ ರೀತಿ ಯೋಚನೆ ಮಾಡ್ತಾರೆ. ಮೂರ್ಖರವರು. ಅವ್ರೇನ್ ಮಾಡ್ತಾರೆ, ಅವನನ್ನ ಕರ್ಕೊಂಡು ಹೋಗಿ ಶರೀರವನ್ನ ಬಗೆದು ನೋಡ್ತಾರೆ, ಅಲ್ಲೇನಾದ್ರೂ ಸ್ವಲ್ಪ ಆದ್ರೂ ಹಣ ಸಿಗತ್ತಾ? ಇಲ್ಲ. ಯಾವಾಗ ಯಾವಾಗ ಅವನ ಪ್ರಾಣ ಹೊರಟು ಹೋಯ್ತೋ ಆಗ ಧನ ಪ್ರಾಪ್ತಿ ಮಾಡಿಸುವಂತ ವರದಾನ ಕೂಡ ನಾಶ ಆಗೋಯ್ತು. ಅಂದ್ರೆ ಅವನಿರೋದ್ರಿಂದ ಆ ರಾಜನಿಗೆ ಆ ವರ ಫಲಿಸ್ತಾ ಇತ್ತು. ಅಂದ್ರೆ ಅವನು ಏನೇನ್ ಅನ್ಕೊಳ್ತಾನೋ ಅದೆಲ್ಲ ಸಿಗ್ತಾ ಇತ್ತು. ಈಗ ಅವನಿಂದಾನೇ ಆ ಒಂದು ವರ ಫಲಿಸ್ತಾ ಇದ್ದಿದ್ದು. ಈಗ ಅವನೇ ಹೊರಟು ಹೋದ ಅಂತಂದ್ಮೇಲೆ ಆ ಧನ ಪ್ರಾಪ್ತಿ ಮಾಡುವಂತ ವರದಾನ ಕೂಡ ನಾಶ ಆಗೋಯ್ತು. ಈಗ ಡಾಕುಗಳೇನ್ ಅನ್ಕೊಂಡಿದ್ರು, ಅವನನ್ನ ಬಗದ್ರೆ ಅವನ ಒಳಗಡೆ ಏನೋ ಸಂಪತ್ ಸಿಗತ್ತೆ ಅಂತ ಅನ್ಕೊಂಡಿರ್ತಾರೆ. ಅವನು ಇದ್ದಿದ್ದಕ್ಕೆ ಆ ವರದಾನ ಕೆಲಸ ಮಾಡ್ತಾ ಇತ್ತು. ಈಗ ಅವನೇ ಸತ್ ಹೋದ ಅಂದ್ಮೇಲೆ ಆ ವರದಾನ ಕೂಡ ನಾಶ ಆಗೋಯ್ತು.
ಮೂರ್ಖ ಡಾಕುಗಳು ಆ ಅದ್ಭುತ ರಾಜಕುಮಾರನನ್ನ ಕೊಂದು ಸ್ವತಃ ತಾವು ಕೂಡ ತಮ್ಮಲ್ಲೇ ಹೊಡೆದಾಡ್ತಾ ಅವರು ನಾಶ ಆಗ್ತಾರೆ. ಕೊನೆಯಲ್ಲಿ ಅವರು ಪಾಪಿ ಮತ್ತೆ ಅಸಂಭಾವ್ಯ ಅನ್ನುವಂಥ ನರಕದಲ್ಲಿ ಬೀಳ್ತಾರೆ. ಒಂದೊಂದು ಕೆಟ್ಟ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಆದಂಥ ಕೆಲವೊಂದು ನರಕಗಳು ಇದೆ. ಅದು ಭಾಗವತದಲ್ಲಿ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ನರಕಗಳ ಹೆಸರು, ಅದು ಏನೇನ್ ತಪ್ಪು ಮಾಡಿದ್ರೆ ಆ ನರಕಗಳಿಗೆ ಹೋಗ್ತೀವಿ ನಾವು ಅನ್ನೋದನ್ನೆಲ್ಲ ಅದರಲ್ಲಿ ಎಕ್ಸ್‌ಪ್ಲೇನ್ ಮಾಡಿದ್ದಾರೆ. ಸೊ ಇಲ್ಲಿ ಇವ್ರು ಮಾಡಿದಂಥ ಪಾಪಕ್ಕೆ ಅವರು ಪಾಪಿ ಮತ್ತೆ ಅಸಂಭಾವ್ಯ ಅನ್ನುವಂಥ ನರಕಕ್ಕೆ ಹೋಗಿ ಬೀಳ್ತಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.